ಹಾಯ್ ಫ್ರೆಂಡ್ಸ್, ಇದು ಮಸ್ಮಗ.ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಪಾಕಿಸ್ತಾನ ಈಗ ಅತಿದೊಡ್ಡ ಯುದ್ಧಕ್ಕೆ ತಯಾರಾಗಿದೆ. ಬಲೂಚಿಸ್ತಾನ ಕೈತಪ್ಪಿ ಹೋಗ್ತಿದ್ದ ಹಾಗೆ ಭಾರತದ ಗಡಿಯಲ್ಲಿದ್ದ ಸೇನೆಯನ್ನು ಪಾಕ್ ಬಲೂಚ್ ಕಡೆಗೆ ಮೂವ್ ಮಾಡ್ತಾ ಇದೆ. ಇತ್ತ ಪಹಲ್ಗಾಮ್ ಉಗ್ರ ದಾಳಿ ಮಾಡಿದ್ದ TRF ಉಗ್ರರು ಮತ್ತೆ ಬಾಲ ಬಿಚ್ಚಿದ್ದಾರೆ. ಅಮಿತ್ ಶಾ ಕಾಶ್ಮೀರಕ್ಕೆ ಹೋಗ್ತಿರೋ ಹೊತ್ತಲ್ಲಿ ಕಾಶ್ಮೀರಿ ಪಂಡಿತರು ಇಲ್ಲಿಂದ ಓಡಬೇಕು ಅಂತ ಧಮಕಿ ಹಾಕಿದ್ದಾರೆ. ಹಾಗೆ ಅಮೆರಿಕ ಇರಾನ್ ಮಾತುಕತೆ ಮಾಡ್ತಿರೋ ಟೈಮ್ನಲ್ಲಿ ಇಸ್ರೇಲ್ ನಿಗೂಢವಾದ ಹೆಜ್ಜೆ ಇಡ್ತಾ ಇದೆ. ಇಡೀ ದೇಶವನ್ನು ಯುದ್ಧಕ್ಕೆ ಸಿದ್ಧ ಮಾಡ್ತಿದೆ. ಇತ್ತ ಪಾಕ್ನ ತಾಲಿಬಾನಿಗಳು ಪಾಕ್ನ ಹಿರಿಯ ಸೇನಾಧಿಕಾರಿಯನ್ನೇ ಎತ್ತು ಬಿಟ್ಟಿದ್ದಾರೆ. ಇನ್ನು ಎಲ್ಲ ಗಲಾಟೆಗಳ ನಡುವೆ ಭಾರತ ಇನ್ನೂ 6 ರಾಷ್ಟ್ರಗಳೊಂದಿಗೆ ಮೆಗಾ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡಿಕೊಳ್ಳೋಕೆ ರೆಡಿಯಾಗಿದೆ. ಆ ರಾಷ್ಟ್ರಗಳು ಯಾವುವು, ಜಗತ್ತಲ್ಲಿ ಏನೇನು ನಡೀತಾ ಇದೆ ಎಲ್ಲವನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ ಸುತ್ತು ಜಗತ್ತಿನಲ್ಲಿ. ಮೊದಲಿಗೆ ಬಲೂಚಿಸ್ತಾನ್ ಕಡೆಗೆ ಬನ್ನಿ. ಮೇಜರ್ ಡೆವಲಪ್ಮೆಂಟ್ ಸ್ನೇಹಿತರೆ. ಪಾಕಿಸ್ತಾನದ ಬಲೂಚಿಸ್ತಾನ ಪೂರ್ಣ ಪ್ರಮಾಣದ ಯುದ್ಧ ಭೂಮಿಯಾಗಿದೆ. ಪಾಕ್ ಕೊನೆ ಆಪ್ಷನ್ ಅನ್ನೋ ಹಾಗೆ ಬಲೂಚಿಸ್ತಾನದಲ್ಲಿ ಏರ್ ಸ್ಟ್ರೈಕ್ ಶುರು ಮಾಡಿದೆ. ಡ್ರೋನ್, ಏರ್ಕ್ರಾಫ್ಟ್ಗಳನ್ನು ಬಳಸಿ ಬಲೂಚಿಗಳನ್ನು ಫೇಸ್ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಈ ಬಗ್ಗೆ ಅಲ್ಲಿನ ಪೊಲೀಸರೇ ಶಾಕಿಂಗ್ ಮಾಹಿತಿ ಕೊಟ್ಟಿದ್ದಾರೆ. ಬಲೂಚಿಸ್ತಾನದ ನೈಋತ್ಯ ಭಾಗ ಸದ್ಯ ಬಲೂಚಿ ಪಡೆಗಳ ಕೈವಶ ಆಗೋಗಿದೆ. ಇದನ್ನು ನಮ್ಮ ಕಂಟ್ರೋಲ್ಗೆ ತಗೊಳ್ಳೋಕೆ ಈ ಸೇನಾ ಅಸ್ತ್ರಗಳನ್ನು ಉಪಯೋಗಿಸ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಈ ಮೂಲಕ ತನ್ನ ದೇಶದ ಒಳಗಡೆ ಏರ್ಕ್ರಾಫ್ಟ್ ಡ್ರೋನ್ಗಳನ್ನು ಬಳಸಿ ಏರ್ ಸ್ಟ್ರೈಕ್ ಮಾಡೋ ಮಟ್ಟಿಗೆ ಕೈ ಮೀರಿ ಹೋಗಿದೆ ಬಲೂಚಿಸ್ತಾನ ಪಾಕಿಸ್ತಾನಕ್ಕೆ. ಅವರೇ ಒಪ್ಕೊಂಡಿದ್ದಾರೆ. ಇನ್ನು ಮಾಹಿತಿ ಪ್ರಕಾರ ದೊಡ್ಡ ಪ್ರಮಾಣದಲ್ಲಿ ವಾಯುದಾಳಿ ಮಾಡೋಕೆ ಪಾಕಿಸ್ತಾನ ತಯಾರಿ ಮಾಡಿಕೊಳ್ತಾ ಇದೆ. ಕಾರಣ, ಬಲೂಚಿಸ್ತಾನ್ನಲ್ಲಿ ಬಲೂಚ್ ಕ್ರಾಂತಿಕಾರಿಗಳು ಎಲ್ಲಿ ಅಡಗಿದ್ದಾರೆ ಅನ್ನೋದು ಪಾಕ್ ಸೇನೆಗೆ ಗೊತ್ತಾಗ್ತಿಲ್ಲ. ಇದೇ ಕಾರಣಕ್ಕೆ ಸಂಸತ್ನಲ್ಲಿ ನಿಂತು ಪಾಕ್ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್, ನಮ್ಮ ಸೇನೆ ಕುರುಡಾಗಿದೆ, ಅಲ್ಲೇನು ಮಾಡಬೇಕು ಅಂತ ನಮಗೆ ಗೊತ್ತಾಗ್ತಿಲ್ಲ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಅವ್ರ ಸ್ಟೇಟ್ಮೆಂಟ್ ಇದು, ಡಿಫೆನ್ಸ್ ಮಿನಿಸ್ಟರ್ದು. ಹಾಗೆ ಪಾಕ್ ಸೈನಿಕರಿಗಿಂತ ಬಲೂಚಿಗಳ ಬಳಿ ಅತ್ಯಾಧುನಿಕ ಆಯುಧಗಳಿವೆ ಅನ್ನೋ ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಮುಖಾಮುಖಿ ಹೊಡೆದಾಡೋಕೆ ಪಾಕ್ ಸೈನಿಕರಿಗೆ ಆಗ್ತಾ ಇಲ್ಲ. ಜೊತೆಗೆ ಪಾಕ್ನ ಬಹುತೇಕ ಸೈನಿಕರು ಬಲೂಚಿಸ್ತಾನ್ಗೆ ಹೊಸಬರು. ಬಲೂಚಿಗಳ ಹಾಗೆ ಅವರಿಗೆ ಈ ಭೂಮಿಯ ಪರಿಚಯ ಇಲ್ಲ. ಕಾರಣ, 85% ಸೇನೆಯನ್ನು ಭಾರತದ ಪಕ್ಕದಲ್ಲಿಟ್ಕೊಂಡಿದ್ರು. ಹೀಗಾಗಿ ಬಲೂಚಿಗಳು ಆ ಎಲ್ಲ ಭೂಮಿಯಲ್ಲಿ ಪ್ರಾಬಲ್ಯ ಹೊಂದಿದ್ರು. ಹೀಗಾಗಿ ಪಾಕ್ ತನ್ನ ಏರ್ಕ್ರಾಫ್ಟ್ಗಳನ್ನು ಆಚೆ ತೆಗೆದು ದಾಳಿ ಮಾಡ್ತಾ ಇದೆ. ಏನೋ ಬಲೂಚಿಗಳು ಕೂಡ ಸುಮ್ಮನೆ ಕೂತಿಲ್ಲ. ಪಾಕಿಸ್ತಾನದ ವಿರುದ್ಧ ಎಷ್ಟಾಗುತ್ತಷ್ಟು ಹೋರಾಟ ಮಾಡ್ತಿದ್ದಾರೆ. ಭಯಾನಕ ದಾಳಿಗಳನ್ನು ಸಂಘಟಿಸ್ತಾ ಇದ್ದಾರೆ. ಇದನ್ನು ಕ್ವೆಟಾದ ರೈಲ್ವೆ ಆಪರೇಟರ್ ನಜ್ರುಲ್ಲಾ ಖಾನ್ ಬಿಚ್ಚಿಟ್ಟಿದ್ದಾರೆ. ಬಲೂಚಿಗಳ ದಾಳಿ ಊಹೆಗೂ ಮೀರಿದಂತಿದೆ. ಈಗ ಆಲ್ರೆಡಿ ಕ್ವೆಟಾದಲ್ಲಿ ಟ್ರೈನ್ಗಳನ್ನು ಬಂದ್ ಮಾಡಿದ್ದೇವೆ. ಇಡೀ ಪ್ರಾಂತ್ಯದಲ್ಲಿ ಮೊಬೈಲ್ ಇಂಟರ್ನೆಟ್ ಸರಿ ವರ್ಕ್ ಆಗ್ತಿಲ್ಲ. ಬಲೂಚಿಗಳು ಮೋಟಾರ್ ಸೈಕಲ್ ಏರಿ ಬರ್ತಿದ್ದಾರೆ. ಅವರ ಹತ್ರ ಕೈಯಿಂದ ಎಸೆಯುವ ಸ್ಫೋಟಕ ಮತ್ತು ರೈಫಲ್ಸ್ ಇವೆ. 3 ಪೊಲೀಸ್ ಸ್ಟೇಷನ್ಗಳಿಗೆ ಬೆಂಕಿ ಇಟ್ಟಿರುವುದನ್ನು ಕಣ್ಣಾರೆ ಕಂಡಿದ್ದೀನಿ. ಇಂಥ ಒಂದು ಭೀಕರ ದಾಳಿಯನ್ನು ನಾನು ಯಾವತ್ತೂ ಜೀವನದಲ್ಲಿ ನೋಡಿಲ್ಲ. ನಂತರ ಪಾಕ್ ಸೇನೆ ಬಂದು ಹೆಲಿಕಾಪ್ಟರ್ನಿಂದ ದಾಳಿಕೋರರ ಮೇಲೆ ಫೈರಿಂಗ್ ಮಾಡಿತು. ಆದರೆ ಪರಿಸ್ಥಿತಿ ಇನ್ನೂ ಕೂಡ ಸರಿ ಹೋಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಕಡೆ ನುಷ್ಕಿನಲ್ಲಿ ಬಲೂಚಿಗಳು ಪೊಲೀಸ್ ಸ್ಟೇಷನ್ ಮತ್ತು ಸೆಕ್ಯೂರಿಟಿ ಇನ್ಸ್ಟಾಲೇಷನ್ಗಳನ್ನು ಸೀಸ್ ಮಾಡಿರೋ ಘಟನೆ ಬಗ್ಗೆ ಅಲ್ಲಿನ ಅಸಿಸ್ಟೆಂಟ್ ಕಮಿಷನರ್ ನೌಶಿ ಮರಿಯಾ ಮಾತನಾಡಿದ್ದಾರೆ. ಬೆಳಗ್ಗೆ ದಾಳಿಕೋರರು ನಮ್ಮ ಮನೆಗೆ ನುಗ್ಗಿ ಸಂಬಂಧಪಟ್ಟ ಆಸ್ತಿಗಳನ್ನೆಲ್ಲ ದೋಚಿದ್ರು. ನಂತರ ಪೊಲೀಸ್ ಸ್ಟೇಷನ್ ಒಳಗೂ ನುಗ್ಗಿ ನಮ್ಮ ಡೆಪ್ಯೂಟಿ ಕಮಿಷನರನ್ನು ಒತ್ತಾಯಾಗಿ ಇಟ್ಕೊಂಡಿದ್ರು. ಪೊಲೀಸ್ ಸ್ಟೇಷನ್ ತಮ್ಮ ಕೈವಶ ಮಾಡಿಕೊಳ್ಳೋ ಮುನ್ನ ಅವ್ರ ಜೊತೆ ಫೈಟ್ ಮಾಡಿ 7 ಅಧಿಕಾರಿಗಳು ಪ್ರಾಣ ಕಳ್ಕೊಂಡಿದ್ರು. ಆಮೇಲೆ ಸೇನೆ ಬಂದು ದುಷ್ಕರ್ಮಿಗಳ ವಿರುದ್ಧ ಹೆಲಿಕಾಪ್ಟರ್ ಮತ್ತು ಡ್ರೋನ್ ಬಳಸ್ತು ಅಂತ ಹೇಳಿದ್ದಾರೆ. ಈ ಮೂಲಕ ಸ್ವಾತಂತ್ರ್ಯ ಹೋರಾಟಗಾರರ ಕಿಚ್ಚು, ಬಲೂಚ್ ಸ್ವಾತಂತ್ರ್ಯ ಹೋರಾಟಗಾರರ ಕಿಚ್ಚು ಇಡೀ ಬಲೂಚಿಸ್ತಾನವನ್ನು ಸುಡ್ತಾ ಇದೆ. ಪಾಕ್ ಅಲುಗಾಡು ಹೋಗ್ತಾ ಇದೆ. ಮತ್ತೊಂದು ಕಡೆ ನಾವ್ಯಾಕೆ ಸುಮ್ಮನಿರೋಣ, ಅವಕಾಶ ಇದೆ ಸರಿ ಅಂಥೇಳಿ ಪಾಕ್ ತಾಲಿಬಾನಿಗಳು TTPಗಳು ಅವರು ಕೂಡ ಖೈಬರ್ ಪಖ್ತೂನ್ಖ್ವಾ, ಇದು ಈ ರಾಜ್ಯದಲ್ಲಿ ಅವರ ಆಟ ಜೋರಿದೆ. ಖೈಬರ್ನಲ್ಲಿ ಅಲ್ಲಿ ಸೆಕ್ಯೂರಿಟಿ ಚೆಕ್ ಪೋಸ್ಟ್ ಮೇಲೆ ದಾಳಿ ಮಾಡಿದ್ದಾರೆ, ಡ್ರೋನ್ ದಾಳಿ ಮಾಡಿದ್ದಾರೆ. 3 ಪಾಕ್ ಸೈನಿಕರು ಈ ತಾಲಿಬಾನಿಗಳ ಡ್ರೋನ್ ದಾಳಿಯಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ. ಒಬ್ಬರು ಕ್ಯಾಪ್ಟನ್ ಕೂಡ ಇದ್ರು. ಇದರ ಬೆನ್ನಲ್ಲೇ ಘಟನಾ ಸ್ಥಳಕ್ಕೆ ಹೆಚ್ಚಿನ ಸೇನೆ ಕಳಿಸಲಾಗಿದೆ. ಆ ಸ್ಥಳವನ್ನು ಸಂಪೂರ್ಣ ಸೀಲ್ ಮಾಡಲಾಗಿದೆ. ಬಿಗುವಿನ ವಾತಾವರಣ ಹಾಗೆ ಮುಂದುವರೆದಿದೆ. ಇನ್ನು ನಮ್ಮ ಕಾಶ್ಮೀರದ ಕಡೆಗೆ ಬಂದರೆ ಪಾಕ್ ಉಗ್ರರು ಮತ್ತೆ ಧಮಕಿ ಹಾಕಿದ್ದಾರೆ. ಪಾಕ್ನ TRF ಉಗ್ರ ಸಂಘಟನೆಗೆ ಲಿಂಕ್ ಇರೋ ಫಾಲ್ಕನ್ ಸ್ಕ್ವಾಡ್ ಅನ್ನೋ ಉಗ್ರ ಗುಂಪು
ಕಾಶ್ಮೀರ ಜನರಿಗೆ ಬೆದರಿಕೆ ಸಂದೇಶ ಹರಿಬಿಟ್ಟಿದೆ. ಕಾಶ್ಮೀರಿ ಪಂಡಿತರು ಕಾಶ್ಮೀರಕ್ಕೆ ಮರಳಬಾರದು ಮತ್ತು ಇಲ್ಲಿ ಇರಬಾರದು ಅಂತ ಧಮಕಿ ಹಾಕಿದ್ದಾರೆ. ಉಗ್ರರು ಬಳಸುವ ಎನ್ಕ್ರಿಪ್ಟೆಡ್ ಚಾನೆಲ್ಗಳಲ್ಲಿ ಫೆಬ್ರವರಿ 3ಕ್ಕೆ ಈ ಸಂದೇಶ ಹರಿದಾಡಿದೆ. ಸದ್ಯ ಇಂಟೆಲಿಜೆನ್ಸ್ ಅಧಿಕಾರಿಗಳು ಈ ಉಗ್ರರ ಮೆಸೇಜ್ ಅನ್ನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿದ್ದಾರೆ. ಬಳಸಲಾದ ಭಾಷೆ ಮತ್ತು ಸಿಂಬಲ್ಗಳು TRF ಉಗ್ರ ಸಂಘಟನೆ ಶೈಲಿಯನ್ನ ಹೋಲುತ್ತೆ ಅಂತ ಅಧಿಕಾರಿಗಳು ಕನ್ಫರ್ಮ್ ಮಾಡಿದ್ದಾರೆ. ಉಗ್ರರು ಈ ಬೆದರಿಕೆ ಪತ್ರದಲ್ಲಿ ಹಳೆಯ ಹತ್ಯೆಗಳನ್ನ ನೆನಪಿಸೋ ಕೆಲಸ ಮಾಡಿದ್ದಾರೆ. ನೀವು ಕೂಡ ಮುಂಚಿನವರ ತರ ಸಂತ್ರಸ್ತರಾಗಬೇಡಿ ಅನ್ನೋ ವಾರ್ನಿಂಗ್ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಕಾಶ್ಮೀರಿ ಪಂಡಿತ ಸರ್ಕಾರಿ ನೌಕರರ ಕಾಲೋನಿಗಳಿಗೆ ಬಿಗಿ ಭದ್ರತೆ ಒದಗಿಸಲಾಗಿದೆ. 2021-22ರಲ್ಲಿ ಕಾಶ್ಮೀರಿ ಪಂಡಿತರನ್ನ ಗುರಿಯಾಗಿಸಿ ಹತ್ಯೆಗಳು ಆಗಿದ್ವು. ಅದಾದ ನಂತರ ಫಸ್ಟ್ ಟೈಮ್ ಈ ರೀತಿ ಬೆದರಿಕೆ ಬಂದಿದೆ. ಈ ನಡುವೆ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಇದೆಲ್ಲ ನಡೀತಿರೋ ಟೈಮ್ನಲ್ಲಿ, ಪಾಕ್ನಲ್ಲಿ ಇದೆಲ್ಲ ಆಗ್ತಿರೋ ಟೈಮ್ನಲ್ಲಿ ಕಾಶ್ಮೀರ ಪ್ರವಾಸ ಕೈಗೊಂಡಿದ್ದಾರೆ. ಗುರುವಾರದಿಂದ ಹೈ ಲೆವೆಲ್ ಸೆಕ್ಯೂರಿಟಿ ರಿವ್ಯೂ ಮೀಟಿಂಗ್ ಎಲ್ಲ ಇಟ್ಕೊಂಡಿದ್ದಾರೆ. LOC ಮತ್ತು ಇಂಟರ್ನ್ಯಾಷನಲ್ ಬಾರ್ಡರ್ ಪ್ರದೇಶಗಳಿಗೂ ಅಮಿತ್ ಶಾ ಭೇಟಿ ಕೊಡೋ ನಿರೀಕ್ಷೆ ಇದೆ. ಇತ್ತ ಜಮ್ಮು ಕಾಶ್ಮೀರದ ಕಿಶ್ತ್ವಾರ್ನಲ್ಲಿ ಮತ್ತೊಬ್ಬ ಉಗ್ರಗಾಮಿಯನ್ನ ಮುಗಿಸಲಾಗಿದೆ. ಈತ ಕೂಡ ಜೈಷ್ ಸಂಘಟನೆಗೆ ಸೇರಿದವನು ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಈ ಮಧ್ಯೆ ಪಾಕ್ ಡ್ರೋನ್ ಮತ್ತೆ ಭಾರತದ ವಾಯು ಪ್ರದೇಶಕ್ಕೆ ನುಗ್ಗಿದೆ. ಪಂಜಾಬ್ನ ಥನ್ ತರನ್ ಬಾರ್ಡರ್ ಬಳಿ ಮಾದಕ ವಸ್ತು ಹೊತ್ತು ಭಾರತದ ಗಡಿ ದಾಟಿದೆ. ಡ್ರೋನ್ ಬರ್ತಿದ್ದ ಹಾಗೆ ನಮ್ಮ ಆಂಟಿ ಡ್ರೋನ್ ಸಿಸ್ಟಮ್ಗಳು ಅದನ್ನ ಧ್ವಂಸ ಮಾಡಿವೆ. ಇದರಲ್ಲಿ ಕೋಟ್ಯಂತರ ರೂಪಾಯಿ ಮೌಲ್ಯದ 4 kg ಮಾದಕ ವಸ್ತುವನ್ನ ಸೀಸ್ ಮಾಡಲಾಗಿದೆ. ಇದರ ಬೆನ್ನಲ್ಲೇ ಪಂಜಾಬ್ ಪೊಲೀಸರು ಮತ್ತು BSF ಜಂಟಿ ಆಪರೇಷನ್ ಲಾಂಚ್ ಮಾಡಿವೆ. ಇನ್ನು ಯುರೋಪ್ ಮತ್ತು ಅಮೆರಿಕದೊಂದಿಗೆ ಡೀಲ್ ಆದ ಬಳಿಕ ಈಗ ಭಾರತ ಮಿಡಲ್ ಈಸ್ಟರ್ನ್ ರಾಷ್ಟ್ರಗಳೊಂದಿಗೆ ದೊಡ್ಡ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ರೆಡಿಯಾಗಿದೆ. 6 ನೇಷನ್ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಅನ್ನೋ ಮಿಡಲ್ ಈಸ್ಟ್ ರಾಷ್ಟ್ರಗಳ ಬ್ಲಾಕ್ ನೊಂದಿಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ಸೈನ್ ಬೀಳ್ತಾ ಇದೆ. ಈ ಬ್ಲಾಕ್ ನಲ್ಲಿ ಸೌದಿ ಅರೇಬಿಯಾ, UAE, ಕತರ್, ಕುವೈತ್, ಒಮಾನ್ ಮತ್ತು ಬಹರೇನ್ ರಾಷ್ಟ್ರಗಳಿವೆ. ಇದರಲ್ಲಿ UAE ಜೊತೆಗೆ ಇಂಡಿಯಾ UAE ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ CEPA ಡೀಲ್ ಇದೆ. ಇದು ಮುಕ್ತ ವ್ಯಾಪಾರ ಒಪ್ಪಂದದ ಹಾಗೇನೆ. ಆದ್ರೆ ಈಗ ಈ ಇಡೀ ಒಕ್ಕೂಟದೊಂದಿಗೆ FTA ಮಾಡ್ಕೊಳ್ಳೋಕೆ ಭಾರತ ಮುಂದಾಗಿದೆ. ಇದು ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದ ಪಾಕಿಸ್ತಾನದಲ್ಲಿ ಬಿರುಗಾಳಿ ಎಬ್ಬಿಸಿದೆ. ಟ್ರಂಪ್ಗೆ ನೀವು ಎಷ್ಟೇ ಬಕೆಟ್ ಹಿಡಿದ್ರೂ ಪ್ರಯೋಜನ ಇಲ್ಲ, ಮರ್ಯಾದೆಯನ್ನ, ರೆಸ್ಪೆಕ್ಟ್ ಅನ್ನ ದುಡ್ಡು ಕೊಟ್ಟು ಖರೀದಿ ಮಾಡಕ್ ಆಗಲ್ಲ ಅಂತ ಪ್ರಧಾನಿ ಶಾಬಾಜ್ ಶರೀಫ್ ಮತ್ತು ಸೇನಾ ಮುಖ್ಯಸ್ಥ ಮುನೀರಂಗೆ ಜನ ಥೂ ಅಂತ ಉಗಿತಾ ಇದ್ದಾರೆ. ನೀವು ಟ್ರಂಪ್ ರನ್ನ ನೊಬೆಲ್ ಪೀಸ್ ಪ್ರೈಸ್ಗೆ ನಾಮಿನೇಟ್ ಮಾಡಿದ್ರಿ, ಅವರ ಗಾಜಾ ಪೀಸ್ ಪ್ಲಾನ್ ಬೋರ್ಡ್ಗೆ ನೀವು ಸಪೋರ್ಟ್ ಮಾಡಿದ್ರೆ, ಅಮೆರಿಕಾಗೆ ಹೋಗಿ ಲಾಬಿ ಮಾಡಿದ್ರೆ ನಿಮ್ಮ ಹಣೆ ಬರಕ್ಕೆ ಏನೂ ಪ್ರಯೋಜನ ಆಗ್ಲಿಲ್ಲ. ಭಾರತ ನೋಡಿ, ಅವರು ಏನು ಮಾಡದೆ ಸುಮ್ಮನೆ ಸೈಲೆಂಟ್ ಆಗಿದ್ರು. ಈಗ ಅವರಿಗೆ ನಮಗಿಂತ ಕಮ್ಮಿ ಟ್ಯಾರಿಫ್ ಇದೆ, ಅವರು ಬೆಟರ್ ಡೀಲ್ ಮಾಡ್ಕೊಂಡಿದ್ದಾರೆ ಅಂತ ಅಲ್ಲಿನ ವಿಪಕ್ಷಗಳು, ಪತ್ರಕರ್ತರು ಪಾಕ್ ಸರ್ಕಾರವನ್ನ ಹಾಕೊಂಡು ಜಾಡಿಸ್ತಾ ಇದ್ದಾರೆ. ಏನು ಭಾರತ ಮತ್ತು ಅಮೆರಿಕ ನಡುವಿನ ಫ್ರೀ ಟ್ರೇಡ್ ಡೀಲ್ ಬಗ್ಗೆ ರಷ್ಯಾದಿಂದ ದೊಡ್ಡ ಹೇಳಿಕೆ ಬಂದಿದೆ. ಯಾವುದೇ ದೇಶದಿಂದ ತೈಲ ಖರೀದಿ ಮಾಡೋಕೆ ಭಾರತ ಸ್ವತಂತ್ರವಾಗಿದೆ. ತೈಲ ಖರೀದಿಯನ್ನ ಡೈವರ್ಸಿಫೈ ಮಾಡೋ ಭಾರತದ ನಿರ್ಧಾರ ಹೊಸತೇನಲ್ಲ ಅಂತ ರಷ್ಯಾದ ವಕ್ತಾರ ಡಿಮಿಟ್ರಿ ಪೆಸ್ಕೋವ್ ಹೇಳಿದ್ದಾರೆ. ಅಲ್ಲದೆ ಭಾರತಕ್ಕೆ ಆಯಿಲ್ ಮತ್ತು ಪೆಟ್ರೋಲಿಯಂ ಪ್ರಾಡಕ್ಟ್ ಗಳನ್ನ ಸಪ್ಲೈ ಮಾಡೋದು ಕೇವಲ ರಷ್ಯಾ ಒಂದೇ ಅಲ್ಲ. ಈ ವಿಷಯ ನಮ್ಮನ್ನ ಸೇರಿ ಎಲ್ಲ ಅಂತಾರಾಷ್ಟ್ರೀಯ ಎನರ್ಜಿ ಎಕ್ಸ್ಪರ್ಟ್ ಗಳಿಗೆ ಚೆನ್ನಾಗಿ ಗೊತ್ತಿದೆ. ಈ ಪ್ರಾಡಕ್ಟ್ ಗಳನ್ನ ಭಾರತ ಬೇರೆ ರಾಷ್ಟ್ರಗಳಿಂದಲೂ ಖರೀದಿ ಮಾಡಿದೆ. ಸೊ ನಮಗೇನು ಇದರಲ್ಲಿ ಹೊಸ್ತು ಕಾಣ್ತಾ ಇಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಇದೇ ವೇಳೆ ರಷ್ಯಾದಿಂದ ತೈಲ ಖರೀದಿ ಸ್ಟಾಪ್ ಮಾಡೋದಕ್ಕೆ ಸಂಬಂಧಪಟ್ಟಂತೆ ನಮಗೇನು ಇಂಡಿಯಾದಿಂದ ಯಾವುದೇ ಕನ್ಫರ್ಮೇಶನ್ ಬಂದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಅದಾಗೆ ಟ್ರಂಪ್ ಭಾರತ ರಷ್ಯಾದಿಂದ ತೈಲ ಖರೀದಿಯನ್ನ ಸ್ಟಾಪ್ ಮಾಡೋಕೆ ಒಪ್ಕೊಂಡಿದೆ. ಅದರ ಬದಲು ಅಮೆರಿಕ ಮತ್ತು ನೆಕ್ಸ್ಟ್ ವೆನೆಜುವೆಲಾದಿಂದಲೂ ಆಯಿಲ್ ಪರ್ಚೇಸ್ ಮಾಡೋಕೆ ಓಕೆ ಮಾಡಿದೆ ಅಂತ ಹೇಳಿಕೆ ಕೊಟ್ಟರು. ಅದರ ಬೆನ್ನಲ್ಲೇ ರಷ್ಯಾ ಈ ರೀತಿ ಹೇಳಿದೆ. ಇನ್ನು ಮಿಡಲ್ ಈಸ್ಟ್ ನಲ್ಲಿ ಏನಾಗ್ತಿದೆ ಅನ್ನೋದೇ ಅರ್ಥ ಆಗ್ತಿಲ್ಲ. ಒಂದ್ ಕಡೆ ಅಮೆರಿಕ ಮತ್ತು ಇರಾನ್ ಒಮಾನ್ ನಲ್ಲಿ ಮಾತುಕತೆ ಮಾಡ್ತೇವೆ, ಆದ್ರೆ ಅದಕ್ಕೆ ವಿರೋಧಾಭಾಸ ಅನ್ನೋ ಹಾಗೆ ಇಸ್ರೇಲ್ ಮತ್ತೆ ಯುದ್ಧ ತಯಾರಿಯನ್ನ ಜೋರು ಮಾಡಿದೆ. ಯಾವ ಕ್ಷಣದಲ್ಲಾದರೂ ಇರಾನ್ ಕಡೆಯಿಂದ ಮಿಸೈಲ್ ದಾಳಿ ನಡೆಯಬಹುದು ಅಂತ ಬೃಹತ್ ಸಿವಿಲ್ ಡಿಫೆನ್ಸ್ ಡ್ರಿಲ್ ಮಾಡಿದ್ದಾರೆ. ಹಾಗಂತ ಇದೇನು ಸುಮ್ಮನೆ ಹೆಸರಿಗೆ ನಡೆಸಿರೋ ಡ್ರಿಲ್ ಅಲ್ಲ, ರಿಯಲ್ ವಾರ್ ನಡೆದರೆ ಹೇಗಿರುತ್ತೆ ಅಂತ ಅಣಕು ಪ್ರದರ್ಶನ. ಸಾವಿರಾರು ಇರಾನಿಯನ್ ಮಿಸೈಲ್ಗಳು ಒಟ್ಟಿಗೆ ಇಸ್ರೇಲ್ ನಗರಗಳ ಮೇಲೆ ಬಿದ್ದರೆ ಏನಾಗುತ್ತೆ, ಜನಗಳನ್ನು ಹೇಗೆ ಕಾಪಾಡಬೇಕು, ಬಂಕರ್ಗಳಲ್ಲಿ ಹೇಗೆ ಆಶ್ರಯ ಪಡಿಬೇಕು, ಗಾಯಾಳುಗಳಿಗೆ ಚಿಕಿತ್ಸೆ ಹೆಂಗೆ ಕೊಡೋದು ಇತ್ಯಾದಿಗಳನ್ನು ಪ್ರಾಕ್ಟೀಸ್ ಮಾಡಿದ್ದಾರೆ. ಇಸ್ರೇಲ್ ಸೇನೆ ಮತ್ತು ಎಮರ್ಜೆನ್ಸಿ ಟೀಮ್ಗಳು ತಯಾರಾಗಿರಬೇಕು ಅಂತ. ಇದು ಬಹಳ ಕುತೂಹಲ ಕಾರಣ ಆಗ್ತಿದೆ. ಆ ಕಡೆ ಅಮೆರಿಕ ಇರಾನ್ ಮಾತುಕತೆ ನಡೆಸ್ತಾ ಇದ್ದಾರೆ. ಅಲ್ಲಿ ಮಾತುಕತೆಗೆ ಒಪ್ಪಿಲ್ಲ ಇರಾನ್ನವರು, ಅದಕ್ಕೆ ನಾವು ದಾಳಿ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅಟ್ಯಾಕ್ ಮಾಡೋಕೆ ಏನಾದ್ರು ಪ್ಲಾನ್ ನಡೀತಾ ಇದೆಯಾ ಅನ್ನೋ ಅನುಮಾನ ಇದೆ. ಈಗ ಇದಕ್ಕೆ ಪುಷ್ಟಿ ಕೊಡೋ ಹಾಗೆ ಅಮೆರಿಕದ ವಿದೇಶಾಂಗ ಸಚಿವ ಮಾರ್ಕೋ ರೂಬಿಯೋ ಇಂಟ್ರೆಸ್ಟಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಇರಾನ್ನ ಈಗಿರೋ ಸರ್ಕಾರ ಅಲ್ಲಿನ ಜನರನ್ನ ರೆಪ್ರೆಸೆಂಟ್ ಮಾಡಲ್ಲ ಅಂತ ಹೇಳಿದ್ದಾರೆ. ಅಂದರೆ ಇರಾನ್ ಜನರೇ ಬೇರೆ, ಅಲ್ಲಿನ ಸರ್ಕಾರವೇ, ಖಾಮಿನೆಗಳ ಆಡಳಿತ ಬೇರೆ. ಜನರಿಗೆ ಶಾಂತಿ ಬೇಕು, ಈ ಖಾಮಿನೆಗಳು ಸರಿ ಇಲ್ಲ, ಇವರು ಅಲ್ಲಿನ ಲೀಡರ್ಸ್ ಈ ಖಾಮಿನೆಗಳು ಉಗ್ರಗಾಮಿಗಳನ್ನ ಸಾಕೋರು ಅಂತ ರೂಬಿಯೋ ಹೇಳಿದ್ದಾರೆ. ಟ್ರಂಪ್ ಕೂಡ ಇರಾನ್ನವರು ಅದೇನೋ ಹೊಸ ನ್ಯೂಕ್ಲಿಯರ್ ಸೈಟ್ ಕಟ್ಟೋ ಯೋಚನೆ ಮಾಡ್ತಿದ್ದಾರಂತೆ. ಖಾಮೆನೈ ಬಿ ಕೇರ್ಫುಲ್ ಅನ್ನೋ ವಾರ್ನಿಂಗ್ ಕೊಟ್ಟಿದ್ದಾರೆ.
ಈ ಮೂಲಕ ಖಾಮಿನೆಗಳನ್ನು ಟಾರ್ಗೆಟ್ ಮಾಡೋದನ್ನ ಅಮೆರಿಕ ಕಂಟಿನ್ಯೂ ಮಾಡಿದೆ. ಅಲ್ಟಿಮೇಟ್ ಗೋಲ್ ಖಾಮಿನೆಗಳೇ ಅನ್ನೋದನ್ನ ಅಮೆರಿಕ ಈಗ ಹೇಳ್ತಾ ಇದೆ ಪರೋಕ್ಷವಾಗಿ. ಮತ್ತೊಂದು ಕಡೆ ಇರಾನ್ ಬಲ ಪ್ರದರ್ಶನ ಮಾಡೋದನ್ನ ಮುಂದುವರೆಸಿದೆ. ಹೊಸದಾಗಿ ಅಂಡರ್ ಗ್ರೌಂಡ್ ಮಿಸೈಲ್ ಬೇಸ್ ಅನ್ನು ನಾವು ಮಾಡಿದೀವಿ ನೋಡಿ ಅಂತ ಹೇಳಿದನ್ನು ರಿವೀಲ್ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡಿರೋ ಇರಾನ್ ಆರ್ಮಿ ಚೀಫ್ ಅಬ್ದುಲ್ ರಹೀಂ ಮೊಸಾವಿ, ಕಳೆದ ವರ್ಷ ಯುದ್ಧ ಆದಮೇಲೆ ನಮ್ಮ ಸ್ಟ್ರಾಟಜಿಗಳು ಚೇಂಜ್ ಆಗಿವೆ. ನಾವು ಇನ್ನೂ ಅತ್ಯಾಧುನಿಕ ಮಿಸೈಲ್ಗಳನ್ನು ತಯಾರಿಸಿದ್ದೀವಿ. ನಮ್ಮ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಎಲ್ಲ ರೀತಿಯ ಟೆಕ್ನಾಲಜಿಯನ್ನು ಹೊಂದಿವೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಹಾಗೆ ಒಂದಿನದ ಹಿಂದಷ್ಟೇ ನಾವು ಇರಾನಿಯನ್ ಡ್ರೋನ್ ಹೊಡೆದು ಹಾಕಿದ್ದೀವಿ. ನಮ್ಮ ಹಡಗಿನ ಹತ್ರ ಬರೋಕ್ಕೆ ಟ್ರೈ ಮಾಡ್ತು ಅಂತ ಏನು ಅಮೆರಿಕ ಹೇಳಿತ್ತಲ್ಲ, ಅದನ್ನು ಇರಾನ್ ಅಲ್ಲಗಳಿದೆ. ನಾವು ಯಾವುದೇ ಡ್ರೋನ್ ಕಳಿಸಿಲ್ಲ, ನಮ್ಮ ಯಾವ ಡ್ರೋನ್ ಅಮೆರಿಕ ಬಳಿ ಹೋಗಿಲ್ಲ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದೆ. ಆದರೆ ಇರಾನ್ನ ಮಾಧ್ಯಮಗಳು ಏನು ರಿಪೋರ್ಟ್ ಮಾಡ್ತಿದ್ದಾವೆ ಅಂದರೆ, ಇರಾನ್ ಈಗ ತನ್ನ ಸರ್ವೆಲೆನ್ಸ್ ಕೆಲಸವನ್ನು ಮುಗಿಸಿದೆ. ಅಮೆರಿಕದ ಪೊಸಿಷನ್ಗಳನ್ನು ಡ್ರೋನ್ ಮೂಲಕ ಮಾನಿಟರ್ ಮಾಡಿದ್ದಾರೆ ಇರಾನ್ ಪಡೆಗಳು ಅಂತ ಇರಾನಿಯನ್ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಇನ್ನೊಂದು ಕಡೆ ಭಾರತ ಮತ್ತು ಕೆನಡಾ ಸಂಬಂಧದಲ್ಲಿ ಹೊಸ ಬೆಳವಣಿಗೆ. 2 ರಾಷ್ಟ್ರಗಳ ನಡುವೆ $3 ಬಿಲಿಯನ್ ಮೌಲ್ಯದ ಯುರೇನಿಯಂ ಒಪ್ಪಂದ ಫೈನಲ್ ಸ್ಟೇಜ್ಗೆ ತಲುಪ್ತಾ ಇದೆ. ಮಾರ್ಚ್ನಲ್ಲಿ ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಭಾರತಕ್ಕೆ ಭೇಟಿ ಕೊಡ್ತಾರೆ. ಆ ಟೈಮ್ನಲ್ಲಿ ಡೀಲ್ಗೆ ಸೈನ್ ಬೀಳುತ್ತೆ. ರಿಪೋರ್ಟ್ಸ್ ಪ್ರಕಾರ ಸುಮಾರು 10 ವರ್ಷಗಳ ಡೀಲ್ ಇದು. ಕೆನಡಾದ ದೈತ್ಯ ಕಂಪನಿ ಕ್ಯಾಮಿಕೋ ಮುಂದಿನ 10 ವರ್ಷಗಳ ಕಾಲ ಭಾರತಕ್ಕೆ ಯುರೇನಿಯಂ ಸಪ್ಲೈ ಮಾಡುತ್ತೆ. ಈ ಕ್ಯಾಮಿಕೋ ವಿಶ್ವದ ಅತ್ಯಂತ ಉತ್ಕೃಷ್ಟ ದರ್ಜೆಯ ಯುರೇನಿಯಂ ಗಣಿ ಸಿಗಾರ್ ಲೇಕ್ ಮೈನನ್ನು ನೋಡ್ಕೊಳ್ಳುತ್ತೆ. ಸೊ ಡೀಲ್ ಫೈನಲ್ ಆದರೆ ಅಲ್ಲಿಂದ ಭಾರತಕ್ಕೆ ಹೈ ಗ್ರೇಡ್ನ ಯುರೇನಿಯಂ ಸಪ್ಲೈ ಆಗುತ್ತೆ. 2047 ಹೊತ್ತಿಗೆ 100 ಗಿಗಾವ್ಯಾಟ್ ಪರಮಾಣು ವಿದ್ಯುತ್ ಉತ್ಪಾದಿಸುವ ಗುರಿಯನ್ನು ಭಾರತ ಇಟ್ಕೊಂಡಿದೆ. ಹೀಗಾಗಿ ಕೆನಡಾ ಜೊತೆಗಿನ ಈ ಡೀಲ್ ಭಾರತದ ಗುರಿಗೆ ದೊಡ್ಡ ಬಲವನ್ನು ಕೊಡುತ್ತೆ. ಇನ್ನು ಈಗ ಅಮೆರಿಕದಲ್ಲಿರುವ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಕೆನಡಾದ ವಿದೇಶಾಂಗ ಸಚಿವೆ ಅನಿತಾ ಆನಂದ್ರನ್ನ ಮೀಟ್ ಮಾಡಿದ್ದಾರೆ. ಕ್ರಿಟಿಕಲ್ ಮಿನರಲ್ಸ್ ಮಿನಿಸ್ಟರ್ಸ್ ಮೀಟಿಂಗ್ನ ಸೈಡ್ಲೈನ್ಸ್ನಲ್ಲಿ ಈ ಭೇಟಿಯಾಗಿದೆ. ಹಾಗೆ ಇದೇ ಭೇಟಿಯಲ್ಲಿ ಜೈಶಂಕರ್ ಅವರು ಪೆರು, ಪೋಲೆಂಡ್, ಸಿಂಗಪೂರ್, ಇಸ್ರೇಲ್ ಸೇರಿ ಹಲವು ವಿದೇಶಾಂಗ ಸಚಿವರನ್ನ ಮೀಟ್ ಮಾಡಿದ್ದಾರೆ. ಇನ್ನು ಅಮೆರಿಕ ರಷ್ಯಾ ಪರಮಾಣು ಒಪ್ಪಂದದ ಅಂತ್ಯದ ಬಗ್ಗೆ ವಿಶ್ವಸಂಸ್ಥೆ ಮುಖ್ಯಸ್ಥ ಆಂಟೋನಿಯೋ ಗುಟೆರಸ್ ಕಳವಳ ವ್ಯಕ್ತಪಡಿಸಿದ್ದಾರೆ. ಇದು ಅತ್ಯಂತ ಗಂಭೀರ ಕ್ಷಣ ಅಂತ ಹೇಳಿದ್ದಾರೆ. ಹೊಸ ಒಪ್ಪಂದಕ್ಕೆ ಅಮೆರಿಕ ಮತ್ತು ರಷ್ಯಾ ಕೂಡಲೇ ಸೈನ್ ಹಾಕಬೇಕು ಅಂತ ಆಗ್ರಹ ಮಾಡಿದ್ದಾರೆ. 2010ರಲ್ಲಿ ಅಮೆರಿಕದ ಅಂದಿನ ಅಧ್ಯಕ್ಷ ಬರಾಕ್ ಒಬಾಮಾ ಮತ್ತು ರಷ್ಯಾದ ಅಂದಿನ ಅಧ್ಯಕ್ಷ ಡಿಮಿಟ್ರಿ ಮೆಡ್ವೆಡೇವ್ ಅಗ್ರಿಮೆಂಟ್ಗೆ ಸೈನ್ ಹಾಕಿದ್ರು. ಇದರ ಅನ್ವಯ ಅಮೆರಿಕ ಮತ್ತು ರಷ್ಯಾ ಇಬ್ಬರು ಕೂಡ ಅಣ್ವಸ್ತ್ರಗಳಿಗೆ ಸ್ಪರ್ಧೆಗೆ ಬೀಳಬಾರದು, ತಯಾರಿಕೆ ಮತ್ತು ನಿಯೋಜನೆ ಮೇಲೆ ಲಿಮಿಟ್ ಹಾಕಬೇಕು ಅಂತ. ನಾವು ಕಮ್ಮಿ ಮಾಡ್ತೀವಿ, ನೀವು ಕಮ್ಮಿ ಮಾಡಿ ಅಂತ. ಆಗ 2026 ಫೆಬ್ರವರಿ 5ಕ್ಕೆ ಇದು ಏನು ಒಪ್ಪಂದ ಮಾಡ್ಕೊಂಡಿರೋದು ಎಂಡ್ ಆಗಿದೆ. ಹೀಗಾಗಿ ಗುಟೆರಸ್ ಬೇಗ ಒಪ್ಪಂದ ಮಾಡ್ಕೊಳ್ಳಿ, ನೀವು ಇಬ್ಬರು ಬಿಗ್ ಬಾಯ್ಸ್, ನೀವು ಕಿತ್ತಾಡಿದ್ರೆ ಆಗಲ್ಲ, ಅಣ್ವಸ್ತ್ರ ರೇಸ್ ನಿಮ್ಮ ನಡುವೆ ಉಂಟಾಗಬಾರ್ದು, ಸೈನ್ ಹಾಕಿ ಮತ್ತೆ ಅಂತ ಆಗ್ರಹ ಮಾಡ್ಕೊಂಡಿದ್ದಾರೆ. ಇನ್ನು ಸ್ನೇಹಿತರೆ, ಬರೀ 18,700 ರೂಪಾಯಿಗೆ ರಾಮೇಶ್ವರಂ, ಕನ್ಯಾಕುಮಾರಿ, ಅನಂತ ಪದ್ಮನಾಭ ಸ್ವಾಮಿ ಸೇರಿ ದಕ್ಷಿಣ ಭಾರತ ಪ್ರವಾಸ ಹಿರಿಯ ನಾಗರಿಕರಿಗೆ ಸ್ಪೆಷಲ್ ಕೇರ್ನೊಂದಿಗೆ ಮಾರ್ಚ್ 13ಕ್ಕೆ ಹೊರಡೋದು. ಡೀಟೇಲ್ಸ್ ಇಲ್ಲಿದೆ, ಆಸಕ್ತರು ಕಾಲ್ ಮಾಡಿ ನಿಮ್ಮ ಟಿಕೆಟ್ ಬುಕ್ ಮಾಡ್ಕೊಳ್ಳಿ. ಏನೋ ಅಮೆರಿಕ ಭೇಟಿಯಲ್ಲಿರೋ ಜೈಶಂಕರ್ ಅವರು ಕ್ರಿಟಿಕಲ್ ಮಿನರಲ್ಸ್ ವಿಚಾರವಾಗಿ ಜಗತ್ತಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಕೆಲವೇ ದೇಶಗಳ ಮೇಲೆ ಡಿಪೆಂಡ್ ಆಗೋದು ತುಂಬಾನೇ ರಿಸ್ಕ್ ಅಂತ ಹೇಳಿದ್ದಾರೆ. ನಾವು ನಂಬ್ಕೊಂಡು ಕೂತಿರೋ ಆ ರಾಷ್ಟ್ರಗಳಿಗೆ ಏನಾದರೂ ಒಂದು ಸಮಸ್ಯೆ ಬಂದರೆ ಆಗ ಇಡೀ ಗ್ಲೋಬಲ್ ಸಪ್ಲೈಗೆ ಅಡಚಣೆ ಉಂಟಾಗುತ್ತೆ, ಇಂಡಸ್ಟ್ರಿಗಳಿಗೆ ಪೆಟ್ಟು ಬೀಳುತ್ತೆ. ಸೊ ಕ್ರಿಟಿಕಲ್ ಮಿನರಲ್ಸ್ಗಳನ್ನು ಡೈವರ್ಸಿಫೈ ಮಾಡಬೇಕು, ಆಗ ಸಪ್ಲೈ ಚೈನ್ ಹೆಚ್ಚು ಬಲಿಷ್ಠ ಮತ್ತು ಸೇಫ್ ಆಗುತ್ತೆ. ಇದಕ್ಕಾಗಿ ಭಾರತ ಇನಿಷಿಯೇಟಿವ್ಗಳನ್ನು ಶುರು ಮಾಡಿದೆ ಅಂತ ಹೇಳಿದ್ದಾರೆ. ಏನೋ ಟ್ರಂಪ್ರ ಕದನ ವಿರಾಮ ಮುರಿದು ಇಸ್ರೇಲ್ ಗಾಜಾದಲ್ಲಿ ಮತ್ತೆ ದಾಳಿ ಮಾಡಿದೆ. 24 ಜನ ಪ್ಯಾಲೆಸ್ತೇನಿಗಳು ಪ್ರಾಣ ಕಳ್ಕೊಂಡಿದ್ದಾರೆ. ನಮ್ಮ ಸೈನಿಕರಿಗೆ ಬೆದರಿಕೆ ಹಾಕಿದ್ದ 3 ಉಗ್ರರು ಸೇರಿ ಹಲವರನ್ನ ನಾವು ಮುಗಿಸಿದ್ದೀವಿ ಅಂತ ಇಸ್ರೇಲಿ ಸೇನೆ ಹೇಳಿದೆ. ಇನ್ನು ಆಫ್ರಿಕಾದಲ್ಲಿ ಭಾರತದ ಅತಿ ಪ್ರಮುಖ ಮಿತ್ರ ನೈಜೀರಿಯಾದಿಂದ ಮತ್ತೊಂದು ಶಾಕಿಂಗ್ ಸುದ್ದಿ ಬರ್ತಾ ಇದೆ. ಅಲ್ಲಿನ 2 ಹಳ್ಳಿಗಳ ಮೇಲೆ IS ಉಗ್ರರು ಭೀಕರ ದಾಳಿ ಮಾಡಿದ್ದಾರೆ. ಪರಿಣಾಮ 162 ಜನ ಅಮಾಯಕರು ಪ್ರಾಣ ಬಿಟ್ಟಿದ್ದಾರೆ. ಬೈಕ್ಗಳಲ್ಲಿ ಬಂದ 100 ಉಗ್ರರು ಏಕಾಏಕಿ ಹಳ್ಳಿಯ ಮೇಲೆ ಮುಗಿಬಿದ್ದು ಸಿಕ್ಕವರ ಮೇಲೆ ಗುಂಡಿನ ಮಳೆಗರೆದಿದ್ದಾರೆ. ಮನೆಗಳಿಗೆ ಬೆಂಕಿ ಇಟ್ಟಿದ್ದಾರೆ. ಎಷ್ಟೋ ಜನ ಹೆದರಿಕೆಯಲ್ಲಿ ಕಾಡಿಗೋಡು ಹೋಗಿದ್ದಾರೆ. ಇನ್ನು ಎಷ್ಟೋ ಜನರ ಸುಳಿವೇ ಸಿಗ್ತಾ ಇಲ್ಲ. ಸರ್ಕಾರ ಮತ್ತು ಮಿಲಿಟರಿ ಎಷ್ಟೇ ಟ್ರೈ ಮಾಡಿದ್ರೂ ಕೂಡ ಈ ಉಗ್ರಗಾಮಿಗಳನ್ನ ಕಂಟ್ರೋಲ್ ಮಾಡೋಕೆ ಆಗ್ತಾ ಇಲ್ಲ ಅಂತ ಅಲ್ಲಿನ ಸ್ಥಳೀಯ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಇನ್ನು ಅಮೆರಿಕದ ವಾಷಿಂಗ್ಟನ್ ಪೋಸ್ಟ್ ಪತ್ರಿಕೆಯಲ್ಲೂ ಕೂಡ ಲೇ ಆಫ್ ಶುರುವಾಗಿದೆ. ಒಂದೇ ಸಲ ಇದ್ದಕ್ಕಿದ್ದ ಹಾಗೆ 1/3 ಭಾಗದಷ್ಟು ಉದ್ಯೋಗಿಗಳನ್ನ ತೆಗೆದುಹಾಕಿದ್ದಾರೆ. ಪ್ರತಿ 3ರಲ್ಲೊಬ್ರು ವಜಾ. ಇದರಲ್ಲಿ ಕಾಂಗ್ರೆಸ್ ಸಂಸದ ಶಶಿ ತರೂರ್ರ ಮಗ ಇಶಾನ್ ತರೂರ್ ಕೂಡ ಒಬ್ರು. ಅಲ್ಲೂ ಕೂಡ ನೋಡಿ ತರೂರಿಗೆ ಯಾಕೋ ಸರಿ ಇಲ್ಲ ಕಾಲ. ಅವರ ಮಗನನ್ನ ಹೊರಗೆ ಹಾಕಿದ್ದಾರೆ ವಾಷಿಂಗ್ಟನ್ ಪೋಸ್ಟ್ನವರು. ವಾಷಿಂಗ್ಟನ್ ಪೋಸ್ಟ್ನಲ್ಲಿ ವಿದೇಶಿ ವ್ಯವಹಾರಗಳ ಅಂಕಣಕಾರರಾಗಿ ಕೆಲಸ ಮಾಡ್ತಿದ್ರು. ಇದನ್ನ ಯಶನ್ ತರೂರ್ ಕೂಡ ಕನ್ಫರ್ಮ್ ಮಾಡಿದ್ದಾರೆ. ಅಲ್ಲದೆ ಡೆಮೋಕ್ರಸಿ ಡೈ ಇನ್ ದ ಡಾರ್ಕ್ನೆಸ್ ಅಂತ ಖಾಲಿ ಸ್ಟುಡಿಯೋ ಫೋಟೋ ಹಾಕಿ ಬ್ಯಾಡ್ ಡೇ ಅಂತ ಕ್ಯಾಪ್ಷನ್ ಹಾಕಿದ್ದಾರೆ. ಇನ್ನು ಈ ಲೇ ಆಫ್ ಅನ್ನ ವಾಷಿಂಗ್ಟನ್ ಪೋಸ್ಟ್ ಕೂಡ ಕನ್ಫರ್ಮ್ ಮಾಡಿದೆ. ಕಂಪನಿಯನ್ನ ರೀಸ್ಟ್ರಕ್ಚರ್ ಮಾಡೋ ಭಾಗವಾಗಿ ಈ ನಿರ್ಧಾರ ಮಾಡಿದ್ದೀವಿ ಅಂತ ಹೇಳಿದ್ದಾರೆ.
ಈತ ದಿಲ್ಲಿ ಬ್ಯೂರೋ ಮುಖ್ಯಸ್ಥರನ್ನ ಕೂಡ ವಜಾ ಮಾಡಲಾಗಿದೆ. ಇನ್ನು ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತು ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ನಡುವೆ ಫೋನ್ನಲ್ಲಿ ಮಾತುಕತೆಯಾಗಿದೆ. 2 ರಾಷ್ಟ್ರಗಳ ಸಂಬಂಧ, ಇರಾನ್ ಪರಿಸ್ಥಿತಿ, ತೈವಾನ್ ಸಮಸ್ಯೆ ಸೇರಿ ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಈ ಕುರಿತು ಮಾಹಿತಿ ಕೊಟ್ಟಿರೋ ಟ್ರಂಪ್, ಚೀನಾ ಜೊತೆಗಿನ ಸಂಬಂಧ ಮತ್ತು ಅಧ್ಯಕ್ಷ ಜಿನ್ಪಿಂಗ್ ಜೊತೆಗಿನ ವೈಯಕ್ತಿಕ ಸಂಬಂಧ ಬಹಳ ಚೆನ್ನಾಗಿದೆ. ಇವರಿಗೆ ಯಾರ ಜೊತೆ ವೈಯಕ್ತಿಕ ಸಂಬಂಧ ಚೆನ್ನಾಗಿಲ್ಲ ಹೇಳಿ? ಮುನಿರೊಟ್ಟಿಗೂ ಚೆನ್ನಾಗಿದೆ ಪರ್ಸನಲ್ ಸಂಬಂಧ. ಡೊನಾಲ್ಡ್ ಟ್ರಂಪ್ಗೆ ಮುಚ್ಚಿದ ಕೋಣೆಯಲ್ಲೆಲ್ಲ ಮಾತಾಡುವಷ್ಟು. ಇನ್ನು ಜಿನ್ಪಿಂಗ್ ಜೊತೆ ಪರ್ಸನಲ್ ಸಂಬಂಧ ಇಲ್ಲದೆ ಇರತ್ತಾ? ಎಲ್ಲರಿಗೂ ಹಾಗೆ ಹೇಳೋದು. ಈ ಒಳ್ಳೆ ಸಂಬಂಧವನ್ನು ಹೀಗೆ ಮೇಂಟೈನ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಕೂಡ ನನಗೆ ಗೊತ್ತಿದೆ ಅಂತ ಟ್ರಂಪ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಚೀನಾ ರಿಯಾಕ್ಟ್ ಮಾಡಿದೆ. ಮುಂದಿನ ದಿನಗಳಲ್ಲಿ 2 ರಾಷ್ಟ್ರಗಳು ಹೋಸ್ಟ್ ಮಾಡೋ ಪ್ರಮುಖ ಶೃಂಗಸಭೆಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಇದರಿಂದ ಇಬ್ಬರು ನಾಯಕರು ಮೀಟ್ ಆಗೋಕೆ ಅವಕಾಶ ಸಿಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಪಾಕ್ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ರ ಮಗ ಖಾಸಿಂ ಖಾನ್ ಪಾಕ್ ಸರ್ಕಾರದ ಮೇಲೆ ಸೀರಿಯಸ್ ಆರೋಪ ಮಾಡಿದ್ದಾರೆ. ನಮ್ಮ ವೀಸಾ ಅಪ್ಲಿಕೇಶನ್ಗಳನ್ನು ಉದ್ದೇಶಪೂರ್ವಕವಾಗಿ ಬ್ಲಾಕ್ ಮಾಡ್ತಿದ್ದಾರೆ, ನಮ್ಮ ತಂದೆಯನ್ನ ಭೇಟಿ ಮಾಡೋಕೆ ಬರೋರನ್ನ ಬ್ಲಾಕ್ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಸುಮಾರು 914 ದಿನಗಳಿಂದ ನಮ್ಮ ಅಪ್ಪನ್ನ ಕೂಡ ಹಾಕಲಾಗಿದೆ. ಅವರ ಆರೋಗ್ಯ ಹಾಳಾಗ್ತಿದೆ, ಅವರಿಗೆ ಸರಿಯಾದ ಚಿಕಿತ್ಸೆ ಕೊಡ್ತಾ ಇಲ್ಲ ಅಂತ ಕೂಡ ಆರೋಪಿಸಿದ್ದಾರೆ. ಇನ್ನು ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಭಾರತದೊಂದಿಗಿನ T20 ವರ್ಲ್ಡ್ ಕಪ್ ಮ್ಯಾಚ್ ಅನ್ನ ಬಾಯ್ಕಾಟ್ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಪಾಕ್ ಸರ್ಕಾರ ಕೂಡ ಭಾರತದೊಂದಿಗಿನ ಮ್ಯಾಚ್ ಅನ್ನ ಕೈಬಿಡಿ ಅನ್ನೋ ಆದೇಶ ಕೊಟ್ಟಿದೆ. ಈ ವಿಚಾರವಾಗಿ ಪಾಕ್ PM ಶಹಬಾಜ್ ಶರೀಫ್ ಮಾತನಾಡಿದ್ದಾರೆ. ನಾವು ಬಾಂಗ್ಲಾ ಜೊತೆ ಒಗ್ಗಟ್ಟನ್ನು ಪ್ರದರ್ಶಿಸೋಕೆ ಈ ನಿರ್ಧಾರ ತಗೊಂಡಿದ್ದೀವಿ. ನಾವು ಬಾಂಗ್ಲಾ ಜೊತೆ ಇರ್ತೀವಿ, ಅಲ್ಲದೆ ಸ್ಪೋರ್ಟ್ಸ್ ಫೀಲ್ಡ್ನಲ್ಲಿ ರಾಜಕೀಯ ಇರಬಾರ್ದು ಅನ್ನೋ ಕಾರಣಕ್ಕೆ ಈ ನಿಲುವನ್ನು ತಗೊಂಡಿದ್ದೀವಿ ಅಂತ ಶಹಬಾಜ್ ಶರೀಫ್ ಒಂದಕ್ಕೊಂದು ಸಂಬಂಧ ಇಲ್ದಿರೋ ಥರ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಯಾವಾಗಲೂ ಮಾತಾಡದೆ ಹಾಗೆ ಮತ್ತು ಹಂಗೆ ಹೇಳಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಎಲ್ಲ ಮೆಂಬರ್ ಓನ್ಲಿ ಕಾಂಟೆಂಟ್ ನೋಡ್ಬೋದು. ಬಿಸ್ ನ್ಯೂಸ್, ಕರೆಂಟ್ ಪವರ್, ಸ್ಪೆಷಲ್ ವಿಡಿಯೋಸ್, ಎಕನಾಮಿಕ್ಸ್ ಮಿನಿ ಸೀರೀಸ್ ಎಲ್ಲವೂ. ಅಷ್ಟು ಮಾತ್ರ ಅಲ್ಲ, ನಮ್ಮ ತಂಡದ ಕೆಲಸಕ್ಕೆ ನೀವು ಬೆಂಬಲ ಕೊಟ್ಟಂತೇನೂ ಆಗುತ್ತೆ. ಇದರಿಂದ ಆಸಕ್ತ ವೀಕ್ಷಕರು ಕನ್ಸಿಡರ್ ಮಾಡ್ಬೋದು ಜಾಯಿನ್ ಬಟನನ್ನು ವಿಡಿಯೋ ಕೆಳಗಡೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.